ಜಾಗತಿಕ ಮಟ್ಟದಲ್ಲಿ ತಾಲೂಕಿನ ಮಕ್ಕಳ ಸಾಧನೆಗೆ ಪೂರಕವಾದ ಗುಣಮಟ್ಟದ ಶಿಕ್ಷಣ ನೀಡುವುದೇ ಬಿಎಂ ಪಬ್ಲಿಕ್ ಶಾಲೆಯ ಉದ್ದೇಶವಾಗಿದೆ. ಮಳವಳ್ಳಿ ಪಟ್ಟಣದಲ್ಲಿ ಬಿಎಂ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿಗಳಾದ ಎಂ ರಾಮಕೃಷ್ಣ ಅವರಿಂದ ಹೇಳಿಕೆ. ಮಳವಳ್ಳಿ ತಾಲೂಕಿನಲ್ಲಿ ಪ್ರಥಮ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿಯ ಅನುಮತಿ ಪಡೆದ ಏಕೈಕ ಗುರುಕುಲ ಬಿಎಂ ಪಬ್ಲಿಕ್ ಶಾಲೆ. ಪ್ರಾಂಶುಪಾಲರಾದ ಶ್ರೀಮತಿ ಗಾಯತ್ರಿ ಜೋಶಿ ಹೇಳಿಕೆ. ಜಾಗತಿಕ ಮಟ್ಟದಲ್ಲಿ ನಮ್ಮ ತಾಲೂಕಿನ ಮಕ್ಕಳ ಸಾಧನೆಗೆ ನೆರವಾಗುವಂತಹ ಗುಣಮಟ್ಟದ ಶಿಕ್ಷಣ ನೀಡುವುದೇ ಗುರುಕುಲ ಬಿಎಂ ಪಬ್ಲಿಕ್ ಶಾಲೆಯ ಧ್ಯೇಯ ಮತ್ತು ದೂರದೃಷ್ಟಿಯ ಚಿಂತನೆಯಾಗಿದೆ ಎಂದು ಬಿಎಂ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಎಂ ರಾಮಕೃಷ್ಣ ಅವರು ಹೇಳಿದರು. ಪಟ್ಟಣದ ಹೊರವಲಯದ ಬಿಎಂ ಪಬ್ಲಿಕ್ ಶಾಲೆಯ ಕಚೇರಿಯಲ್ಲಿ ಸಿಬಿಎಸ್ಇ ಪಠ್ಯಕ್ರಮದ ಅನುಮತಿ ಪಡೆದ ವಿಷಯ ಕುರಿತು ಮೊದಲ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಶ್ರೀಮತಿ ಗಾಯತ್ರಿ ಜೋಶಿ ಮಾತನಾಡಿದರು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ನನ್ನ ಹೆಸರು ರಾಮಕೃಷ್ಣ ಅಂತೇಳಿ ಬಿಎಂ ಪಬ್ಲಿಕ್ ಸ್ಕೂಲ್ನ ಕಾರ್ಯದರ್ಶಿ ಆಗಿದ್ದೀನಿ. ನಾವೊಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಸುಮಾರು 20 ವರ್ಷದ ಕನಸು ನನಗೆ. ಏಕೆಂತಂದರೆ ನಮ್ಮ ಮಳವಳ್ಳಿನಲ್ಲಿ ಒಂದು ಸುಸಜ್ಜಿತವಾದ ಶಾಲೆ ಬೇಕು ಅನ್ನೋದು ಉದ್ದೇಶ ಇತ್ತು. ಕಾರಣ ನಮ್ಮೂರಿನ ಮಕ್ಕಳು ಇಲ್ಲಿಂದ 50 ಕಿಲೋಮೀಟರ್ಗೆ ಮೈಸೂರು, ಮಂಡ್ಯ, ಮದ್ದೂರು ಈ ಕಡೆ ಎಲ್ಲ ಪ್ರಯಾಣ ಮಾಡ್ತಾಯಿದ್ದಾರೆ. ಏನಾದರೂ ಮಾಡಿ ನಮ್ಮದು ಒಂದು ಊರಲ್ಲಿ ಒಂದು ಒಳ್ಳೆಯ ಶಾಲೆ ಮಾಡಿದ್ರೆ ನಮ್ಮ ಊರಿಗೆ ಹೆಸರು ಬರ್ತದೆ ಮತ್ತು ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ ಅನ್ನೋದೇ ಒಂದು ಉದ್ದೇಶದಿಂದ ನಾನು ಶಾಲೆಯ ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಪ್ರಾರಂಭ ಮಾಡಿದೆ. ಸೊ ನನ್ನ ಉದ್ದೇಶ ಒಳ್ಳೆಯ ಶಾಲೆ ಮಾಡಬೇಕು ಅಂತೇಳಿ CBSE ಶಾಲೆನೇ ಮಾಡಬೇಕು ಅಂತೇಳಿ ನನ್ನ ಉದ್ದೇಶ ಇತ್ತು. ಯಾಕಂದರೆ ಒಂದು ಯಾವುದೇ ಎಜುಕೇಷನ್ ಕೊಟ್ಟಾಗ ನಾವು ಒಳ್ಳೆಯ ಪರಿಪಕ್ವವಾದ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟಾಗ ಮಾತ್ರ ಆ ಮಕ್ಕಳು ಒಂದು ಅವ್ರ ಗೋಲನ್ನು ರೀಚ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ಉದ್ದೇಶ ಇತ್ತು. ಅದರಂತೆ ನಾವು ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಪ್ರಿನ್ಸಿಪಲ್ ಜೋಶಿ ಅವರು, ಗಾಯತ್ರಿ ಜೋಶಿ ಅವರು ಅಂತೇಳಿ ಪ್ರಿನ್ಸಿಪಲ್ ಅವರು ಸಹ ನಮ್ಮ ಕೈ ಜೋಡಿಸಿದ್ರು. ಮತ್ತು ಅದಕ್ಕೆ ಹೆಚ್ಚಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ಮಳವಳ್ಳಿ ತಾಲೂಕಿನ ನಾಗರಿಕರು, ಪೋಷಕರು ನಂಬಿಕೆ ಇಟ್ಟು ನಮಗೆ ಮೊದಲನೇ ವರ್ಷ 324 ಜನ ಅಡ್ಮಿಷನ್ ಕೊಟ್ಟರು. ಆ ಒಂದು ನಂಬಿಕೆನ ಉಳಿಸ್ಕೋಬೇಕಾಗಿತ್ತು. ಅದು ನಮ್ಮ ಸ್ಟಾಫ್ದಲ್ಲಿ ಆರು ಹೇಳ್ತಾರೆ, ನನ್ನ ಮೇಲೆ ನಂಬಿದರೆ ಜನ, ಆ ನಂಬಿಕೆಗೆ ಯಾವತ್ತೂ ನಾನು ದ್ರೋಹ ಬಗೆಯಬಾರ್ದು, ಅವ್ರಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡಬೇಕು ಅಂತ ಉದ್ದೇಶ ಇತ್ತು. ಯಾಕೆಂದರೆ ಯಾರಿಗೆ ಹೇಳಿದ್ರು ಸಹ ನನಗೆ ಬೆಂಗಳೂರಲ್ಲಿ ಸ್ನೇಹಿತರಲ್ಲಿದ್ದಾರೆ, ಗ್ರೂಪ್ ಕೇಳಿದಾಗ ಎಷ್ಟು ಜನ ಅಡ್ಮಿಷನ್ ಆಯಿತು ಅಂದಾಗ ಮೊದಲನೇ ವರ್ಷ 325 ಅಂದ ತಕ್ಷಣ ಅವರೆಲ್ಲ ಆಶ್ಚರ್ಯ ಪಡೋದು. ಹಿಂಗಾಯಿತು 325 ಜನ, ಯಾವ ಸ್ಕೂಲು ಹಾಕಲ್ಲ, ಬೆಂಗಳೂರು ಕಷ್ಟ ಅಲ್ಲ ಅಂತೇಳಿ. ಆದರೆ ನಮ್ಮ ಮಳವಳ್ಳಿ ತಾಲೂಕಿನ ಪೋಷಕರು, ನಾಗರಿಕರು ನನ್ನ ಮೇಲೆಗೆ ನಂಬಿಕೆ ಇಟ್ಟರು. ಆ ನಂಬಿಕೆನ ಉಳಿಸ್ಕೊಳ್ಳೇಬೇಕು, ನಾವು ಒಳ್ಳೆಯ ಎಜುಕೇಷನ್ ಕೊಡಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡು ನಾವು ಬಿಲ್ಡಿಂಗ್ ಕಟ್ಟಬೇಕಾದ್ರೆ CBSE ಪ್ರಕಾರ ಕಟ್ಟಿದೆ. ಒಳ್ಳೆ ಪ್ರಿನ್ಸಿಪಲ್ ಸಹ ತಕ್ಕಂತೆ ಏನು ಬೇಕು ಆ ಒಂದು ಸವಲತ್ತುಗಳು ಉಳಿಸ್ಬೇಕು ಅದೆಲ್ಲವನ್ನೂ ಸಹ ಮಾಡ್ತೀವಿ. ಆ ದೃಷ್ಟಿಯಿಂದ ನಾವು ಮೊದಲನೇ ವರ್ಷ 10 ತಿಂಗಳು ಆಗಿತ್ತು. ಅದಾಗಲೇ ನಮಗೆ CBSE ಅಪ್ರೂವಲ್ ಬಂತು. ಭಾಳ ಖುಷಿ ತಂತು. ಅದಕ್ಕೆ ಸಾಯಿಬಾಬಾನ ಒಂದು ಆಶೀರ್ವಾದ ಬಹಳ ಇತ್ತು. ನಮಗೆ ನಾನು ನಂಬಿದಂಥ ಸಾಯಿಬಾಬಾ ಖಂಡಿತ ನನ್ನ ಕೈ ಬಿಡಲಿಲ್ಲ, ನಾಗರಿಕರು ನನ್ನ ಕೈ ಬಿಡಲಿಲ್ಲ, ಪೋಷಕರು ನನ್ನ ಕೈ ಬಿಡಲಿಲ್ಲ. ನನಗೆ ಸಾಕಷ್ಟು ಉತ್ತೇಜನ ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿ ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಲಿಕ್ಕೆ ನನ್ನ ಪ್ರಯತ್ನ ಮೀರಿ ಕೆಲಸ ಮಾಡ್ತೀನಿ. ಸೊ ಇವಾಗ ನನಗೆ SLC ಈಗಾಗಲೇ 9th ವರೆಗೆ ನನಗೆ CBSE ಬೋರ್ಡ್ ಸಿಕ್ಕಿದೆ. CBSE ಸೆಂಟ್ರಲ್ ಬೋರ್ಡ್ ಸೆಕೆಂಡ್ರಿ ಎಜುಕೇಷನ್, ಅದು ಡೆಲ್ಲಿ ಲೆವೆಲ್ ಹಾಕುವಂಥದ್ದು. ಕೆಲವು ತಪ್ಪು ಕಂಡಿದ್ದಾರೆ, ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟಿದ್ದಾರೆ. ರಾಮಕೃಷ್ಣಗೆಲ್ಲ ಗೊತ್ತು, ಅವರಿಗೆಲ್ಲ ರಾಜಕಾರಣದ ಒಂದು ಬೆಂಬಲ ಇದೆ, ಹಣದ ಬೆಂಬಲ ಇದೆ, ಅದನ್ನು ಮಾಡಿದ್ದಾರೆ. ಹಾಗೆ ಎಲ್ಲ ಅದೆಲ್ಲವನ್ನು ಮೀರಿ ಇರ್ತಕ್ಕಂಥ ವ್ಯವಸ್ಥೆ ಏನಪ್ಪ ಅಂದರೆ CBSE ಸೆಂಟ್ರಲ್ ಬೋರ್ಡ್ ಅವರು ಡೆಲ್ಲಿಯಿಂದ ಹಾಕ್ತಕ್ಕಂಥ ಟೀಮ್ ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅವರ ಒಂದು ಕ್ರೈಟೀರಿಯಾ ಪ್ರಕಾರ ಶಾಲೆ ಇದ್ದರೆ ಮಾತ್ರ ಕೊಡ್ತಾರೆ ಹೊರತು ಯಾವ ಇನ್ಫ್ಲೂಯೆನ್ಸು ಇದು ಸಹ ಕೆಲಸ ಮಾಡಲ್ಲ. ಅದನ್ನು ತಪ್ಪು ಕಟ್ಟಿದ್ರೆ ತಪ್ಪು. ಅದು ಶಾಲೆಯನ್ನು ಪ್ರಾರಂಭ ಮಾಡೋಕ್ಕಾದ್ರೆ ಕಟ್ಟಡ ಕಟ್ಟಬೇಕಾದ್ರೆ ಸಹ ನೀವು CBSE 4 ಪ್ರಕಾರ ಕಟ್ಟಡ ಕಟ್ಟಬೇಕು. ಅದು ತಕ್ಕಂತೆ ಬೇಕಾದ ಎಲ್ಲ ಸವಲತ್ತು, ಲ್ಯಾಬು, ಲೈಬ್ರರಿ, ಕಂಪ್ಯೂಟರು, ಟೀಚರ್ಸು ಪ್ರತಿಯೊಂದು ಇದ್ದಾಗ ಮಾತ್ರ CBSE ಕೊಟ್ಟರೆ ಸುಮ್ಮನೆ CBSE ಸಿಗಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆದರೆ ಇನ್ನೂ ಹೆಚ್ಚು ನನಗೆ ಕೊಟ್ಟಿದ್ದೀರಾ, ಪ್ರೋತ್ಸಾಹಿಸಿದ್ದೀರಾ, ಇನ್ನೂ ಹೆಚ್ಚು ಪ್ರೋತ್ಸಾಹಿಸಿ ನಾನು ಖಂಡಿತ PUC ವರೆಗೂ ಸಹ ಅದಕ್ಕಿಂತ ಹೆಚ್ಚಿನವರೆಗೂ ಸಹ ಒಳ್ಳೆಯ ಶಾಲೆ ನಮ್ಮ ಮಕ್ಕಳು, ನಮ್ಮ ತಾಲೂಕಿನ ಮಕ್ಕಳು ಹೊರಗಡೆ ಹೋಗಬಾರ್ದು. PU ಒಳ್ಳೆಯ ಶಿಕ್ಷಣ ಇದೆಯಪ್ಪ ನಮ್ಮ ತಾಲೂಕಲ್ಲೇ ಇದೆ, ನಾವು ಎಲ್ಲೂ ಹೋಗಿಲ್ಲ, ನಮ್ಮ ತಂದೆ ತಾಯಿಗಳಂತೆ ನಮ್ಮ ಹೊರಡುತ್ತಿರೋಂತೆ ಇಲ್ಲೇ ಇದ್ದು ಒಳ್ಳೆಯ ಎಜುಕೇಷನ್ನ ಪಡ್ಕೋಬೋದು ಅಂತೇಳಿ ಒಂದು ಭರವಸೆ ಕೊಡುವಂಥ ಒಂದು ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಮ್ಮ ಆಶೀರ್ವಾದ ಬೇಕು ಹೇಳಿ ನಾನು ಏನು ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಾಯತ್ರಿ ಜೋಶಿ ಅಂತ. ನಾನು BM ಪಬ್ಲಿಕ್ ಸ್ಕೂಲ್ನ ಪ್ರಿನ್ಸಿಪಲ್. ನಮ್ಮ ಸ್ಕೂಲಿಗೆ ಈ ವರ್ಷ ಅಂದರೆ 2026-27 CBSE ಅಫಿಲಿಯೇಷನ್ ದೊರಕಿದೆ. ನಮ್ಮ ಅಫಿಲಿಯೇಷನ್ ನಂಬರ್ ಬಂದುಬಿಟ್ಟು 831691. ವಿ ಆರ್ ದ ಫಸ್ಟ್ ಸ್ಕೂಲ್ ಇನ್ ಮಳವಳ್ಳಿ ಟೌನ್. ಬರೀ ಟೌನ್ ಯಾಕೆ, ತಾಲೂಕು ಅಂತಲೇ ಹೇಳ್ಬೋದು.
ನಮ್ಮದು ಫಸ್ಟ್ CBSE ಸ್ಕೂಲ್ ಮಳವಳ್ಳಿಯಲ್ಲಿ. ನಮಗೆ ತುಂಬ ಖುಷಿಯಾಗಿದೆ ನಮ್ಮದು CBSE ಸ್ಕೂಲ್ ಅಂತ. ಒಂದು ಸ್ಕೂಲ್ CBSE ಸ್ಕೂಲ್ ಆಗಬೇಕು ಅಂತಂದರೆ ಆಗಲ್ಲ. ದೇರ್ ಆರ್ ಅ ಲಾಟ್ ಆಫ್ ಥಿಂಗ್ಸ್ ಇಟ್ ಇನ್ಕ್ಲೂಡ್ಸ್. ಅದರಲ್ಲಿ ಸಾಕಷ್ಟು ನಾರ್ಮ್ಸ್ ಇರುತ್ತೆ. ಆ ನಾರ್ಮ್ಸ್ ಪ್ರಕಾರ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಅಥವಾ ಫ್ಯಾಕಲ್ಟಿ ಆಗಿರ್ಬೋದು, ಅಥವಾ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಎಲ್ಲ ಆ ಸ್ಟ್ಯಾಂಡರ್ಡ್ನ ಮೀಟ್ ಮಾಡಿದ್ರೆ ಮಾತ್ರ ಒಂದು ಸ್ಕೂಲಿಗೆ CBSE ಅಫಿಲಿಯೇಷನ್ ಸಿಗೋದು. ನಾವು ಆ ಸ್ಟ್ಯಾಂಡರ್ಡ್ನ ಮೀಟ್ ಮಾಡಿ ಅದರ ಬಿಯಾಂಡ್ ಆಗಿ ಸ್ಕೂಲ್ನ ರನ್ ಮಾಡ್ತಿರೋದಕ್ಕೆ ನಮಗೆ ಈ ಅಫಿಲಿಯೇಷನ್ ದೊರಕಿದ್ದು. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್. ಆ್ಯಂಡ್ ಮೋರ್ ಓವರ್ ಇದೇನು ನಮಗೆ ದೊರಕಿದೆ ಇದನ್ನು ವಿ ವಾಂಟ್ ಟು ಟೇಕ್ ಇಟ್ ಅಹೆಡ್. ಮಕ್ಕಳಿಗಾಯಿತು, ಇಲ್ಲಿ ಟೌನ್ ಮಕ್ಕಳಿಗಾಯಿತು, ಸುತ್ತಮುತ್ತ ಒಂದು 20 ಕಿಲೋಮೀಟ್ರ್ ಹಳ್ಳಿಗಳಿಂದನೇ ನಮ್ಮ ಸ್ಕೂಲಿಗೆ ಮಕ್ಕಳು ಬರ್ತಾರೆ. ಆ ಮಕ್ಕಳಿಗಾಯಿತು ಎಲ್ಲ ರೀತಿ ನಮ್ಮ ಕಡೆಯಿಂದ ಏನು ಸಹಕಾರ ಕೊಡ್ಬೋದು ವಿದ್ಯಾಭ್ಯಾಸಕ್ಕೆ, ವಿ ಆರ್ ಡೂಯಿಂಗ್ ಇಟ್. ಆ್ಯಂಡ್ ವಿ ಹೋಪ್ ಟು ಡೂ ಇಟ್ ಇನ್ ಅ ಬೆಟರ್ ವೇ. ಇನ್ನು ಜಾಸ್ತಿ ಮಾಡಬೇಕು ಅಂತಲೇ ಇದೆ. ಆಮೇಲೆ ನಮ್ಮ ಸ್ಕೂಲಲ್ಲಿ ಓವರಾಲ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಅಂತ ಹೇಳ್ತೀವಿ. ಒಂದು ಮಗು ಇಲ್ಲಿ ನಮ್ಮ ಸ್ಕೂಲಿಗೆ ಬಂದಾಗ ವಿ ವಾಂಟ್ ದ ಚೈಲ್ಡ್ ಟು ಡೆವಲಪ್ ಇನ್ ಆಲ್ ದ ವೇಸ್. ಓವರಾಲ್ ಡೆವಲಪ್ಮೆಂಟ್ ಅಂತ ನಾವು ಹೇಳಿದಾಗ ಅದು ಮಗು ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಸೋಷಿಯಲಿ ಆಗಿರ್ಬೋದು, ಒಂದು ಮಗು ಎಲ್ಲ ರೀತಿ ಬೆಳವಣಿಗೆ ಆಗಬೇಕು. ಆ ಬೆಳವಣಿಗೆಗೆ ವಿ ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ಹಿಯರ್. ವೆನ್ ವಿ ಟಾಕ್ ಆಫ್ ಅಕಾಡೆಮಿಕ್ಸ್ ಬಗ್ಗೆ ನಾವು ಮಾತಾಡಿದಾಗ ದೇರ್ ಆರ್ 2 ಥಿಂಗ್ಸ್ ವಿ ಬಿಲೀವ್ ಇನ್. ಒಂದು, ನಾವು ಇಂಟಿಗ್ರೇಟೆಡ್ ಲರ್ನಿಂಗ್ ಅಂದರೆ ಸಬ್ಜೆಕ್ಟ್ಸ್ನ ಮಿಕ್ಸ್ ಮಾಡಿ ವಿ ಟ್ರೈ ಟು ಟ್ರೈನ್ ದ ಚಿಲ್ಡ್ರನ್. ಇನ್ನೊಂದು ವಿ ಬಿಲೀವ್ ಇನ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್. ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂದರೆ ಮಕ್ಕಳು ಏನು ಕಲಿತಾರೋ ಅದನ್ನು ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಕ್ಕಳು ಅದನ್ನು ಇನ್ನೂ ಬೆಟರಾಗಿ ಕಲಿತಾರೆ. ಸೇ ಫಾರ್ ಎಕ್ಸಾಂಪಲ್, ನಾವು ಒಂದು ಮಗುಗೆ ಯಾವುದೇ ಒಂದು 3D ಡ್ರಾಯಿಂಗ್ಸ್ ಕಲಿಸ್ತಾ ಇದ್ದೀವಿ, ಕ್ಯೂಬ್ ಕಲಿಸ್ತಾ ಇದ್ದೀವಿ, ಅಥವಾ ಒಂದು ಕೋನ್ ಕಲಿಸ್ತಾ ಇದ್ದೀವಿ. ಬರೀ ಅದನ್ನು ಡ್ರಾ ಮಾಡಿದ್ರೆ ಮಕ್ಕಳಿಗೆ ವಿಷುವಲೈಸ್ ಮಾಡೋದು ತುಂಬ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಇಲ್ಲಿ ನಾವು ಏನು ಮಾಡ್ತೀವಿ, ಮಕ್ಕಳನ್ನ ನಮ್ಮ ಮ್ಯಾಥ್ ಲ್ಯಾಬಿಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಮಕ್ಕಳಿಗೆ ಅಲ್ಲಿದ್ದ ಇನ್ಸ್ಟ್ರೂಮೆಂಟ್ಸ್ ಅದೆಲ್ಲ ಯೂಸ್ ಮಾಡಿ ನಾವು ಹೇಳ್ಕೊಟ್ಟಾಗ ಲರ್ನಿಂಗ್ ಇನ್ನೂ ಒಳ್ಳೆಯದಾಗಿ ಆಗುತ್ತೆ. ಜೊತೆಗೆ ವಿ ಹ್ಯಾವ್ ಸೈನ್ಸ್ ಲ್ಯಾಬ್ ಕೂಡ ಇದೆ, ಲೈಬ್ರರಿ ಕೂಡ ಇದೆ. ಲೈಬ್ರರಿಯಲ್ಲಾದರೂ ಸುಮ್ಮನೆ ಮಕ್ಕಳಿಗೆ ಬುಕ್ಸ್ ಓದೋಕ್ಕೆ ಕೊಡೋಲ್ಲ. ವಿ ಹ್ಯಾವ್ ಅ ಪ್ರಾಪರ್ ರೀಡ್ ಪ್ರೋಗ್ರಾಮ್, READ ಅನ್ನೋ ಪ್ರೋಗ್ರಾಮ್ ಇದೆ. READ ಅಂದರೆ ರೀಡ್, E for ಎಕ್ಸ್ಪ್ಲೋರ್, A for ಅನಲೈಸ್, D for ಡಿಸ್ಕವರ್ ಅಂತ. ಇವೆಲ್ಲ ಗ್ರೇಡ್ ಅಪ್ರೋಪ್ರಿಯೇಟ್ ಆಮೇಲೆ ಲೆವೆಲ್ ಅಪ್ರೋಪ್ರಿಯೇಟ್ ಬುಕ್ಸ್ ಇರುತ್ತೆ. ಇಲ್ಲಿ ಮಕ್ಕಳು ಏನು ಲೈಬ್ರರಿಗೆ ಹೋಗ್ತಾರೆ ಆವಾಗ ಮಕ್ಕಳು R1 ಸ್ಟಾರ್ಟ್ ಮಾಡಿಕೊಂಡು ಬುಕ್ಸ್ನ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಲೈಬ್ರೇರಿಯನ್ ಅವರಿಗೆ ಲೆವೆಲ್ ಅಪ್ರೋಪ್ರಿಯೇಟ್ ಬುಕ್ಸ್ ಕೊಟ್ಟು ರೀಡಿಂಗಿಗೆ ಅಸಿಸ್ಟ್ ಕೂಡ ಮಾಡ್ತಾರೆ. ಅದರ ಜೊತೆಗೆ ನಮ್ಮಲ್ಲಿ ಇಂಡೋರ್ ಸ್ಪೋರ್ಟ್ಸ್ ಸ್ಟೇಡಿಯಂ ಕೂಡ ಇದೆ, ಜೊತೆಗೆ ಒಳ್ಳೆ ಗ್ರೌಂಡ್ ಇದೆ ಮಕ್ಕಳಿಗೆ. ಸೊ ಎಲ್ಲ ರೀತಿ ಮಕ್ಕಳ ಅಭಿವೃದ್ಧಿಗೆ ಫಾರ್ ಓವರಾಲ್ ಡೆವಲಪ್ಮೆಂಟ್ ವಿ ಹ್ಯಾವ್ ದ ಸ್ಕೂಲ್. ಆ್ಯಂಡ್ ಜೊತೆಗೆ ನಾವಿಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಕೂಡ ಅರೌಂಡ್ 20 ಕಿಲೋಮೀಟರ್ಸ್ ನಮ್ಮ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಇದೆ. ಸೊ ಇದೆಲ್ಲ ನಾವು ಪಬ್ಲಿಕ್ಕಿಗೆ ನಮ್ಮ ಕಡೆಯಿಂದ ಕೊಡ್ಬೋದಾಗಿದ್ದು. ಥ್ಯಾಂಕ್ ಯು.